ಅಲ್ಲಿ ಯಾರು ಬರ್ತೀರ ನೋಡು. ಯಾರು ಬರ್ತಿಲ್ಲ ಅಪ್ಪ. ಅಪ್ಪ ಯಾವಾಗ್ಲೂ ಆ ಪೆಟ್ಟಿಗೆಗೆ ನಮಸ್ಕಾರ ಮಾಡ್ತಿರ್ತಿಯಲ್ಲ, ಏನಿದೆ ಅದರಲ್ಲಿ? ಭವಿಷ್ಯ. ನಂದು ನಡಿಯ ತಳ್ಳಿದ್ದೀನಿ ಹೋಗ. ಸ್ಕೂಲಲ್ಲಿ ಬೆಲ್ ಹೊಡೆದಂಗೆ ಹೊಡಿತೀಯಲ್ಲ. ಸ್ಕೂಲ್ ತರನೇ ಮನೇಲೂ ಶಿಸ್ತಿರ್ಲಿ ಅಂತ ವೆಂಕಿ ಅಣ್ಣ ಬೆಲ್ ಬಾರಿಸ್ತಾ ಇದ್ದಾನೆ ಅಲ್ವೇನೋ? ಹೂ ಅನ್ನೋ. ವೀಣಾ ಬಡಿಸ್ತಿರು, ಬರ್ತೀನಿ. ಯಾವಾಗ್ಲೂ ಬಡ್ಸು ಅಂತ ಮಾತ್ರ ಹೇಳ್ತಾರೆ ಬಿಟ್ರೆ ಕೂತ್ಕೋ ಅಂತ ಒಂದಿನಾನು ಹೇಳಿಲ್ಲ. ಮಾಮ, ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅತ್ತೆ ಇವಾಗ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಕ್ಲಾ? ಬರೀ ಉಪ್ಪಿಟ್ಟು ಮಾತ್ರನಾ, ಜೊತೆಗೇನು ಇಲ್ವಾ? ತಂದೆ ಕಣೋ, ನಿನಗೆ ಸಕ್ಕರೆ, ಜಾನ್ವಿ ನಿನಗೆ ತುಪ್ಪ, ನಿನಗೆ ಉಪ್ಪಿನಕಾಯಿ. ಇದೇನೋ ಹೆಂಡತಿ ಪ್ಲೇಟಲ್ಲಿ ತಿಂತಾ ಇದೀಯಾ? ಅದು ಅವಳಿಗೆ ಬ್ರೆಡ್ ಜಾಮ್ ತಂದ್ಕೊಟ್ಟೆ. ಈ ತಟ್ಟಲ್ಲಿರೋದು ವೇಸ್ಟ್ ಆಗ್ಬಾರ್ದಲ್ವಾ, ಅದಕ್ಕೆ. ಬೇಬಿ ಪ್ರಸಾದ ಕಣ್ಗೊತ್ಕೊಂಡು ತಿನ್ನು. ತಗೋ ಮೊಸರು. ಏಯ್, ಇಲ್ಲೇ ಕೂತ್ಕೊಂಡು ತಿನ್ನು. ಅತ್ತೆ ಜೊತೆಲಿ ತಿಂತೀಯಾ? ಹೋಗು. ಅಲ್ಲಿ ಯಾರೋ ಬಾಗಲ್ ತರ್ತಾವ್ ನೋಡೋಗ. ಕೇಬಲು ದುಡ್ಡು ಕೊಡ್ಬೇಕಂತೆ. ಅಯ್ಯಯ್ಯೋ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ನಿನ್ಗಿಂತ ಮುಂಚೆ ನಾನೇ ಎಸ್ಕೇಪ್ ಆಗ್ತೀನಿ. ಇದು ನೋಡು, ಸಂತು ಅಣ್ಣಂಗೆ ಒಂದು ಕಾಲ್ ಬರುತ್ತೆ, ಹಾಗೆ ಕಳ್ಸ್ಕೊತಾನೆ. ತಿಂಡಿ ತಿನ್ಬೇಕಾರೆ ಈ ಫೋನ್ ಬರುತ್ತೆ. ಹಲೋ ಹಲೋ, ಇರಿ ಒಂದು ನಿಮಿಷ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ ಹಲೋ. ಈಗ ಹರಿ ಅಣ್ಣ ಸಿನಿಮಾ ರೇಂಜಿಗೆ ಒಂದು ಡೈಲಾಗ್ ಹೊಡೆದು ಎಸ್ಕೇಪ್ ಆಗ್ತಾನೆ. ಜೇಬಲ್ಲಿ ದುಡ್ಡಿದೆ ಅಂತ ಕೊಡೋಕೆ ಹೋಗ್ಬೇಡ, ಕರೆಕ್ಟಾಗಿ ಲೆಕ್ಕ ಹಾಕಬೇಕು. ಬರ್ತೀನಿ. ನೀನು ಲೆಕ್ಕ ಮಾಡ್ಕೊಂಡು ಬರೋ ತನಕ ಅವ್ರನ್ನ ಬಾಗಿಲಲ್ಲಿ ನಿಲ್ಸೋಕ್ಕಾಗುತ್ತೇನೋ? ಸರ್ ಆರಾಮ? ಬರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಮ್ಮ ಅಪ್ಪನ ಜೋಬಿಗೆ ಕೈ ಹಾಕ್ತಾರೆ. ಸರಿ ಅಮ್ಮ, ಬರ್ತೀನಿ. ಬಾಪ, ತಿಂಡಿ ಮಾಡ್ಕೊಂಡು ಹೋಗು. ನಿಮ್ಮ ಮನೆ ತಿಂಡಿ ಅಂದ್ರೆ ನನಗೆ ಇಷ್ಟನೇ, ಆದ್ರೆ ಈಗ ಟೈಮ್ ಇಲ್ಲ, ಇನ್ನೊಮ್ಮೆ ಬರ್ತೀನಮ್ಮ. ಆಯ್ತು. ಇಲ್ಲಿಗೆ ಕೇಬಲ್ ಪ್ರಕರಣ ಮುಕ್ತಾಯ ಆಯ್ತು. ಈಗ ನೋಡು, ಸಂತು ಅಣ್ಣ ಅವ್ನ ಪರ್ಸ್ ತಗೊಂಡ್ ಬಂದು ಫುಲ್ ಬಿಲ್ಡಪ್ ತಗೋತಾನೆ. ಎಲ್ಲಿ ಕೇಬಲ್? ನಾನು ದುಡ್ಡು ಕೊಡೋಣ ಅಂತ ಪರ್ಸ್ ತಂದೆ. ಸಂತು, ದುಡ್ಡು ಕೊಟ್ಟಾಯ್ತಪ್ಪ. ಚೂರು ಉಪ್ಪಿಟ್ಟು ಹಾಕಿ. ಅಮ್ಮ ಲೇಟ್ ಆಯ್ತು. ಏನಪ್ಪ ಕೆಲ್ಸಕ್ಕೆ ಹೋಗ್ತಿದ್ಯಾ?
ಕೆಲಸ ಮೊನ್ನೆ ಯಾವುದೋ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೋಗಿದ್ದೆ. 9 to 5 ಜಾಬ್ ಎಲ್ಲ ನಮ್ಗೆ ಬರಲ್ಲ. ಸಂಬಳ ಕಡಿಮೆ, ಕೆರಿಯರು ಇರಲ್ಲ. ಮತ್ತೆ ಬೆಳಗ್ಗಿನ ಹಿಂಗೆ ರೆಡಿ ಆಗಿದ್ಯಾ? ಇದಾ ನಮ್ಮ ಬೇಬಿ ಸಿಂಚನನ ಡ್ರಾಪ್ ಮಾಡಿ ಬರಬೇಕಿತ್ತು. ಆಗಬಹುದು. ಏನೋ ಒಂಥರ ಅಂತಿದ್ದೀರಾ? ನನಗೆ 2 ಥರ ಅನ್ನಕ್ಕೆ ಬರಲ್ವಲ್ಲಪ್ಪ. ಪಾ ನೀವೇನು ಯೋಚನೆ ಮಾಡ್ಬಿಡಿ, ನಾನು ಒಂದು ಸ್ಟಾರ್ಟಪ್ ಶುರು ಮಾಡ್ತೀನಿ. ದುಡ್ಡು ತಿಪ್ಟೂರಿಂದ ಎಳ್ನೀರು ಲಾಟ್ ತರಿಸಿ ಐಸ್ ಕ್ರೀಮ್ ಮಿಕ್ಸ್ ಮಾಡಿಸಿ ಒಂದು ಎಳ್ನೀರು ಕೆಫೆ ಸೂಪರ್ ಆಗಿರುತ್ತೆ. ಹೇಗೆ? ಸಿಂಚನ್ಗೆ ಲೇಟ್ ಆಗುತ್ತೆ, ಹೋಗು. ಸಾರಿ ಬ್ರೋ. ಪಾಪ ಅದ್ಯಾಕ್ರಿ ಚಿಕ್ಕವನ್ ತಾನೇ ಅವನು. ಹೌದೌದು, ಇನ್ನು ಚಿಕ್ಕವನು, ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋ ಕಾಲದಲ್ಲಿ ಪಾಪ ಹೆಂಡತಿ ಸೇವೆ ಮಾಡ್ತಾ ನಿಂತಿದ್ದಾನೆ. ಮಕ ನೋಡು. ಅಮ್ಮ ಟೈಮ್ ಆಯ್ತು, ಬರ್ತೀನಿ. ಅಯ್ಯೋ ಬ್ಯಾಗ್ ಮರ್ತು ಬಿಟ್ಟೆ. ಬ್ಯಾಗು ತಗೊಂಬ. ಏನ್ರೇ ನಡ್ಕೊಂಡು ಹೋಗ್ತಾ ಇದ್ದೀರಾ? ಬನ್ನಿ ಡ್ರಾಪ್ ಮಾಡ್ತೀನಿ. ಸರಿ ಗಾಡಿ ತೆಗಿ, ಬಾ ಡ್ರಾಪ್ ಮಾಡಿ. ಅದು ನಾನು ರ್ಯಾಶ್ ಡ್ರೈವಿಂಗು, ಸಿಕ್ಕಾಪಟ್ಟೆ ಸ್ಪೀಡು. ನೀನ್ ಡ್ರಾಪ್ ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತು ಅಣ್ಣ, ಅದಕ್ಕೇನಾದ್ರೂ ಹುಷಾರಾಗಿ ಡ್ರಾಪ್ ಮಾಡಿ ಹೋಗು. ಬರಕ್ಕ ಹುಷಾರೇ. ಲಕ್ಷ್ಮಿ, ಬಂದೆ. ಮೇಡಮ್ ಫೈಲ್. ಬಾಸ್ ಬರೋ ಟೈಮ್ ಮೇಡಮ್. 11 ಗಂಟೆಗೆ ಬರ್ತಾರೆ. I'm coming. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬಿಡಿ ಸರ್, ನಾನು ತೊಗೊಂಡೋಗ್ತೀನಿ. ಗಾಡಿ ತೆಗಿರಿ. ಅಮ್ಮ, ನಾನು ಹೊಡ್ತೀನಿ. ನಿಂತ್ಕೊಳ್ಳೋ. ಲೇಟ್ ಆಯ್ತು ಅಂತ ಅಮ್ಮನ್ ಮಾತಾಡ್ಸದೆ ಹೊರಟ್ಬಿಡದ? ಸಾರಿ ಅಮ್ಮ, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಐ ವಾಸ್ ಪ್ರಿಆಕ್ಯುಪೈಡ್. ಆಫೀಸು ಕೆಲಸ ಅಂತ ಇದ್ರೆ ಲೈಫ್ನ ಯಾವಾಗ ಎಂಜಾಯ್ ಮಾಡೋದು? ನನ್ನ ಲೈಫ್ನಲ್ಲಿ ಖುಷಿನೇ ಇಲ್ಲ. ಖುಷಿ ಮಲ್ಗಿದಾಳೆ, ಇವತ್ತು ರಜಾ ಅಲ್ವಾ? ಲೈಫಲ್ಲಿ ಖುಷಿ ಒಂದಿದ್ರೆ ಸಾಲದು, ಸಂತೋಷನೂ ಇರಬೇಕು. ಅಮ್ಮ ಅಮ್ಮ ಅಮ್ಮ, ನಿಮ್ಮನ್ನ ಬಿಟ್ರೆ ಟಾಪಿಕ್ ಎಲ್ಲ ತಗೊಂಡೋಗ್ತೀರಾ. ನಾನು ಹೊಡ್ತೀನಿ. ಒಂದ್ಸಲಿ ಖುಷಿನ ನೋಡ್ಕೊಂಡು ಹೋಗ್ತೀನಿ. ಏನಂತ? ಅಮ್ಮ ನನ್ನ ಬಿಟ್ಟು ಹೋಗ್ಬೇಡ ಅಂತ. ಅವಳೆದ್ಮೇಲೆ ಅವಳ ಕೈಲಿ ಫೋನ್ ಮಾಡಿಸಿ. ಅಮ್ಮ, ಏನದು? ಏನಿಲ್ಲ. ಕುಡೀಲಿ. ದುಡ್ಡು ಬೇಕಿತ್ತಾ? ನೋ
ಇಟ್ಸ್ ನಾಟ್ ಇಂಪಾರ್ಟೆಂಟ್. ಕಮಾನ್ ಅಮ್ಮ. ತಗೊಳ್ಳಿ, ಅಮೌಂಟನ್ನು ನೀವೇ ಫಿಲ್ ಮಾಡ್ಕೊಳ್ಳಿ. ಶ್ರೀಕಾಂತ್, ನಂಬಿಕೆ ಇರಬೇಕು, ಆದರೆ ಇಷ್ಟೊಂದು ನಂಬಿಕೆ ಒಳ್ಳೇದಲ್ಲ. ಗಾಡಿ ಸ್ಟಾರ್ಟ್ ಮಾಡು. ದಾಮೋದರ, ಈ ಗಾಡಿ ಇನ್ನೂ ರಿಪೇರಿ ಆಗಲಿಲ್ವಾ? ಅಯ್ಯೋ ಸೀನಣ್ಣ, ಇಂಜಿನ್ ಏನು ಪ್ರಾಬ್ಲಮ್ ಅಂತಾನೆ ಅರ್ಥ ಆಗ್ತಾ ಇಲ್ಲ. ದಾಮೋದರ್ ಸರ್, ಅವ್ರಿಗೇನು ಗೊತ್ತು ಅಂತ ಕೇಳ್ತೀರಾ? ಓನರ್ಸ್ ಮ್ಯಾನ್ಯುವಲ್ ಅಂತ ಒಂದಿರುತ್ತೆ, ಅದನ್ನ ನೋಡಿದ್ರೆ ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಏಯ್, ನೀ ಸುಮ್ಮನಿರೋ. ಸೀನಣ್ಣ, ನೀವೊಂದ್ಸಲ ನೋಡಿ, ನಂಗೆ ತಲೆ ಕೆಟ್ಟೋಗಿದೆ ನೋಡಿ. ತಲೆ ಕೆಡಿಸ್ಕೋಬೇಡ, ತಲೆ ಒಂದು ಸರಿಯಾಗಿ ಇಟ್ಕೊಂಡಿದ್ರೆ ಏನು ಕೆಟ್ಟೋಗಿದ್ರು ಸರಿ ಮಾಡ್ಬೋದು. ಇಂಜಿನ್ ಆನ್ ಮಾಡಿ. ಇವ್ರು ಹೇಳ್ಬಿಟ್ರೆ ಗಾಡಿ ಸರಿ ಹೋಗ್ಬಿಡುತ್ತಾ? ಆಫ್ ಮಾಡ. ದಾಮೋದರ, ಇದು ಕರಳು ಬಳ್ಳಿ ಶಬ್ದ ಕಡೋ. ಕರಳು ಬಳ್ಳಿನ? ನಮ್ಮ ದೇಹದಲ್ಲಿ ನಮಗೆ ಕರಳಿರುತ್ತಲ್ಲ, ಹಾಗೆ ಗಾಡಿ ಇಂಜಿನ್ಗೆ ಟೈಮ್ ಬೆಲ್ಟ್. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮಗೆ ವೀಸಿಂಗ್ ಬರುತ್ತೆ ತಾನೆ, ಹಾಗೆ ಈ ಬೆಲ್ಟ್ ಹೆಚ್ಚು ಕಮ್ಮಿ ಆದರೆ ಹಿಂಗೆ ಸೌಂಡ್ ಬರುತ್ತೆ. ಆ ಬೆಲ್ಟ್ ಒಂದು ಚೆಕ್ ಮಾಡಿ, ಎಲ್ಲ ಸರಿ ಹೋಗುತ್ತೆ, ಇನ್ನೇನು ನೋಡೋ ಅಗತ್ಯ ಇಲ್ಲ. ಆಯ್ತಾ? ಬೇಗ ಮಾಡ್ರಪ್ಪ. ಇದೇನು ದಾಮೋದರ್ ಸರ್, ಇಂಜಿನ್ ನೋಡ್ದೇನೆ ಸಮಸ್ಯೆ ಏನು ಅಂತ ಹೇಳ್ಬಿಟ್ರು? ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ದೇನು ಇಲ್ಲ. ಬಂಗಾರಿ, ನಾನು ಹೇಳಿದ್ನಲ್ಲ ಕೆಲಸ ಮಾಡಿದ್ಯಾ? ಯಾವ ಕೆಲಸ? ಮಾಲ್ಡೀವ್ಸ್ ಟ್ರಿಪ್ಗೆ ಹೋಗ್ಬೇಕೋ ಬೇಡವೋ? ವರ್ಷಕ್ಕೆ ಒಂದ್ಸಲ ಮಾಲ್ಡೀವ್ಸ್ಗೆ ಹೋಗಿಲ್ಲ ಅಂದರೆ ಈ ಲೈಫೇ ವೇಸ್ಟ್. ನಿಮ್ಮ ಅಣ್ಣ ಚೆಕ್ಕಿಗೆ ಸೈನ್ ಮಾಡಿರ್ತಾನೋ ಇಲ್ವೋ? ಡೋಂಟ್ ವರಿ, ಈ ಸಲ ಅಮ್ಮನ ಹತ್ರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ವಿ. ಅವಳು ಅಣ್ಣನ ಹತ್ರ ಸೈನ್ ಮಾಡಿಸಿರ್ತಾಳೆ, ನಾವು ಮಾಲ್ಡೀವ್ಸ್ಗೆ ಹೋಗೇ ಹೋಗ್ತೀವಿ. ಅದು ಜೋಶ್ ಅಂದರೆ. ಅಮ್ಮ ಅಮ್ಮ, ಚೆಕ್ಗೆ ಸೈನ್ ಮಾಡಿಸ್ತೀಯಾ? ಎಲ್ಲಿ? ವಾವ್ ಅಮ್ಮ, ಲವ್ ಯು ಮಾ. ಲವ್ ಯು ಸೋ ಮಚ್. ನಿನ್ನ ಮಗಳನ್ನ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಮ್ಮ. ಲವ್ ಯು ಮಾ. ನಿನ್ನ ಗಂಡ ಕೇಳು ಅಂತ ಹೇಳಿದ್ನ ದುಡ್ಡನ್ನ? ನಿಂಗೆ ಹೇಗೆ ಗೊತ್ತಾಯ್ತು? ಆ್ಯಕ್ಚುಲಿ ನಾವು ಮಾಲ್ಡೀವ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆನಾ? ಯಾಕಮ್ಮ? ಇದು ನೀನು ಸಂಪಾದನೆ ಮಾಡಿರೋ ದುಡ್ಡ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ನಿನ್ನ ಗಂಡನಿಗೆ ಬರೀ ದುಡ್ಡು ಖರ್ಚು ಮಾಡೋದು ಗೊತ್ತು, ಸಂಪಾದನೆ ಮಾಡೋದು ಗೊತ್ತಿಲ್ಲ. ಶ್ರೀಕಾಂತ್ ಕಷ್ಟಪಟ್ಟು ದುಡಿತಾ ಇರೋದಕ್ಕೆ ನಾವಿಷ್ಟು ಆರಾಮಾಗಿದ್ದೀವಿ. ಅದ್ರ ಬಗ್ಗೆ ನಿಮಗೊಂದು ಸ್ವಲ್ಪನೂ ಕೃತಜ್ಞತೆ ಇಲ್ಲ. ಅಮ್ಮ, ನನಗೊಂದು ಅರ್ಥನೇ ಆಗ್ತಿಲ್ಲ. ನೀನು ಹೆತ್ತಿರೋದು ಅವನನ್ನ ಅಥವಾ ನನ್ನನ್ನ ಅಂತ. ಯಾರ್ದೋ ಹೊಟ್ಟೆಲಿ ಹುಟ್ಟಿರೋ ಅವನಿಗೆ ಹೆಚ್ಚು ಪ್ರೀತಿ ತೋರಿಸ್ತೀಯ, ಆದ್ರೆ ನಾನು ನಿನ್ನ ಹೊಟ್ಟೆಲೇ ಹುಟ್ಟಿದ್ದೀನಿ. ನನ್ನನ್ನು ಯಾಕಮ್ಮ ಈಗ ಟ್ರೀಟ್ ಮಾಡ್ತೀಯಾ? ನೋಡು, ಶ್ರೀಕಾಂತ್ ನಿನ್ನ ಗಂಡನ ಮಗ, ನಿನ್ನ ಮಗ ಅಲ್ಲ. ಈ ಆಸ್ತಿ ಮೇಲೆ ಅವನಿಗೆ ಎಷ್ಟು ಹಕ್ಕಿದ್ಯೋ ನನಗೂ ಅಷ್ಟೇ ಹಕ್ಕಿದೆ. ಯಾಕಂದ್ರೆ ಅವ್ರ ಅಪ್ಪನೇ ನನಗೂ ಅಪ್ಪ. ಅವರಪ್ಪನೇ ನಿನಗೂ ಅಪ್ಪ ಇರಬಹುದು, ಆದರೆ ಶ್ರೀಕಾಂತ್ ಕಲ್ತಿರೋ ಸಂಸ್ಕಾರ ನೀನು ಕಲೀಲಿಲ್ವಲ್ಲ.
ಶ್ರೀಕಾಂತ್ನ ನಾನು ಹೆತ್ತಿಲ್ದೇ ಇರಬಹುದು, ಆದರೆ ಅವನ ಬಗ್ಗೆ ನನಗೆ ತುಂಬ ಗೌರವ ಇದೆ, ವಾತ್ಸಲ್ಯ ಇದೆ. ನಿನಗಿಂತ ಅವನೇ ಹೆಚ್ಚ ಅಂತ ನೀನು ಕೇಳಿದ್ರೆ ಹೌದು ಹೌದು. ಅವನು ಕಷ್ಟಪಟ್ಟು ದುಡಿತಾ ಇರೋ ದುಡ್ಡನ್ನ ನೀನು ವಿಲಾಸಿ ಖರ್ಚು ಮಾಡೋದು ನನಗೆ ಇಷ್ಟ. ಅಮ್ಮ ಏನ್ ಮಾಡ್ತಿದ್ಯಾ? ಅಮ್ಮ ಬೇಡ. ದುಡಿದು ತಿನ್ನೋದನ್ನು ಕಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ದ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಮಗ ಏನೋ ನಿಂದ್ರೋದ್ನೆ, ಕಣ್ಣು ಎದುರುಗಡೆನೂ ಅವಳೆ, ಮನಸ್ಸು ಒಳಗಡೆನೂ ಅವಳೆ, ಇವ ಬುಕ್ಕಲ್ಲೂ ಅವಳೆನಾ? ನೋಡಿ ನೋಡಿ ನನಗೂ ಸಾಕಾಯ್ತು. ಅಲ್ಲ ಕಣೋ, ಮನ್ಸಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ಅವಳ ಹತ್ರ ಹೇಳ್ಕೊಳಕ್ ಗೊತ್ತಾಡ್ತಾ ಇದೆಯಲ್ಲೋ. ಅವಳಿಗೆ ಯಾವಾಗಲೂ ಪ್ರಪೋಸ್ ಮಾಡ್ತೀಯಾ? ಅದನ್ನೆಲ್ಲ ಫಸ್ಟು. ಒಂದೊಳ್ಳೆ ಟೈಮ್ ಬರಲಿ ಮಗ, ಪ್ರಪೋಸ್ ಮಾಡ್ತೀನಿ. ನೀನೇನು ಟೈಮ್ ಬರಲಿ ಅಂತೀಯ ಅಂತ ನಮ್ಗೆ ಗೊತ್ತು. ಅದಕ್ಕೆ ನಾವೇ ಒಂದು ಸಖತ್ತಾಗಿರೋ ಪ್ಲಾನ್ ಮಾಡಿದ್ದೀವಿ. ನಿನಗಷ್ಟೇ ಅಲ್ಲ, ಇಡೀ ಕಾಲೇಜ್ಗೆ ಗೊತ್ತಾಗತ್ತೆ. ಏಯ್, ಏನು ಮಾಡಿದ್ದೀರಾ ಹೇಳ್ರೋ? ಇಡೀ ಕಾಲೇಜ್ಗೆ ರಜಾ ಅನೌನ್ಸ್ ಮಾಡೋಕ್ಕೆ ಎಲ್ಲಿ ಬರೀತಾರೆ ಹೇಳು? ಯಾಕೆ ನಿಂತ್ಕೊಂಡಿದ್ದು? ಏನೋ ಇದು, ಕಾಲೇಜಿಗೆ ಬಂದ್ರೆ ಒಳ್ಳೆ ಸ್ಕೂಲ್ ಹುಡುಗನ್ ತರ ಆಡ್ತೀಯಲ್ಲೋ, ಏನು ಅರ್ಜೆಂಟಾ? ಹ್ಞೂ ಸರ್ ಹೋಗ್ಬರ್ಲ ಸರ್? ಸರಿ ಹೋಗು. ಸರ್ ಸರ್ ವಾಟ್ ಇಸ್ ದಿಸ್ ಐಸೆ? ಸ್ವಲ್ಪ ನೋಡ್ಕೊಂಡ್ ಬರಕ್ಕಾಗೋದಿಲ್ವಾ? ಅಯ್ಯೋ ಸಾರಿ ಸರ್. ವೇಟ್ ಎ ಮಿನಿಟ್. ನೀನ್ ವಿಶ್ವ ಅಲ್ವಾ? ಹೌದು ಸರ್. ಯಾಕೆ ಕ್ಲಾಸಿಗೆ ಬಂಕ್ ಮಾಡ್ತಿದ್ಯಾ? ಸರ್ ಬೆಲ್ ಆಯ್ತು. ಬೆಲ್ ಆಗ್ಲಿ ಬಿಡು. ಇಷ್ಟೆಲ್ಲ ಆಡ್ತಿದ್ಯಾ ಅಂದ್ರೆ ಅಲ್ಲಿ ಏನೋ ಬರ್ದಿದೆ ಅಂತ ಆಯ್ತು. ಬಾಯ್ ಜನ ಏನಿಲ್ಲ ಕಡೆ ಬರ್ತೀಯೋ ಇಲ್ವೋ? ಅಯ್ಯೋ, ಜನ ನೋಟಿಸ್ ಬೋರ್ಡ್ ಮೇಲೆ ಏನಿರುತ್ತೆ, ಯಾವುದೋ ಪ್ರೋಗ್ರಾಮ್ ಅನೌನ್ಸ್ಮೆಂಟ್ ಇರುತ್ತೆ. ಬಾ ಅಲ್ಲ ತಾನೆ. ಇದಕ್ಕಿಷ್ಟೆಲ್ಲ ಡ್ರಾಮಾ ಮಾಡ್ತೀಯಾ ನೀನು? ನೀನ್ ಯಾರನ್ನ ಲವ್ ಮಾಡ್ತಿದ್ಯಾ ಅವ್ರ ಹೆಸರನ್ನ ಯಾರೋ ಬರ್ದ್ಬಿಟ್ಟಿದ್ದಾರೆ, ಅದಕ್ಕಿಷ್ಟೆಲ್ಲ ಆಡ್ತಿದ್ಯಾ? ಮಕ್ಕಳು ಸರಿ ಇಲ್ಲ ಜನ. ನೋಟಿಸ್ ಬೋರ್ಡ್ ಮೇಲೆ ಏನೇನೋ ಬರೀತಾರೆ, ಏನೇನು ಬರಿಬೇಕು ಹೇಳು? ರಜಾ ಇದ್ರೆ ಬರಿಬೇಕು, ಇಲ್ಲ ಯಾವ್ದಾದ್ರು ಟೈಮ್ ಟೇಬಲ್. ನೀನ್ ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತಾಯ್ತು. ಅವಳು ಯಾರು ಅಂತ ನನ್ನಂತ ಫ್ರೆಂಡ್ ಹೇಳ್ದಲ್ಲ, ಇನ್ ಯಾರಾದ್ರೂ ಹೇಳ್ಕೋತ್ಯಾ? ನೀನ್ ಹೇಳ್ತಿದ್ರೇನು ನಾನ್ ನಿನ್ ಫ್ರೆಂಡ್ ಅಲ್ವಾ? ಅವಳು ಯಾರು ಅಂತ ನನ್ ಕಂಡು ಹಿಡ್ದೆ ಹಿಡಿತಿ. ಹಲ್ಕಿರಿಬೇಡ. ನಂಗೆ ಹಾರ್ಡ್ ಪ್ರಾಕ್ಟೀಸ್ ಮಾಡಬೇಕು. ನೀನಿದ್ರೆ ಒಂಥರ ಜೋಶು. ನೀನೇನೋ ಪ್ರೀತಿ ಗೀತಿ ಅಂತ ಓಡಾಡ್ತಿದ್ಯಾ, ಅವಳು ನೋಡಿದ್ರೆ ಫ್ರೆಂಡ್ ಅಂತಾಳಲ್ಲ. ಮಗ ಒಳ್ಳೆ ಫ್ರೆಂಡೇ ಕಣೋ, ಮುಂದೆ ಒಳ್ಳೆ ಹೆಂಡತಿ ಆಗ.
ಸರ್ ಭಾವನಾ ಒಳಗೆ ಬನ್ನಿ. ಹಾಂ ಸರ್. ಮಹೇಂದ್ರ ಜೈನ್ ಅವ್ರು ಫೋನ್ ಮಾಡಿದ್ರಾ? ಹಾಂ, ಮೀಟಿಂಗ್ನ 12:30 ಫಿಕ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇದು ಅಸೆಸ್ಮೆಂಟ್ ಇಯರ್ 21-22 ಫೈಲ್ ಬೇಕು. ಭಾವನಾ, ನಿನ್ಗೆ ನನ್ ಭಾವನಾ ಆಂಟಿ ಜೊತೆ ಮಾತಾಡ್ಬೇಕಿತ್ತು. ನನಗೆ ಹೇಳು. ನೀನ್ ಭಾವನಾ ಆಂಟಿಗೆ ಫೋನ್ ಕೊಡ್ತೇ ಇಲ್ವೋ? ಸರಿ, ಕೊಡ್ತೀನಿ. ಭಾವನಾ. ಖುಷಿನಾ? ಹಾಂ. ಹಾಯ್ ಖುಷಿ. ಹಾಯ್ ಭಾವನಾ ಆಂಟಿ, ಗುಡ್ ಮಾರ್ನಿಂಗ್. ನನ್ಗೊಂದು ಕ್ರಾಫ್ಟ್ ವರ್ಕ್ ಮಾಡ್ಕೊಳ್ಬೇಕು. ಕ್ರಾಫ್ಟ್ ವರ್ಕಾ? ಕ್ರಾಫ್ಟ್ ವರ್ಕ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ, ಪಪ್ಪಂಗೆಲ್ಲ ಅದು ಗೊತ್ತಾಗಲ್ಲ, ನೀವೇ ಮಾಡ್ಕೊಡಿ. ಏನಂತೆ? ಏನಿಲ್ಲ ಸರ್. ಅಮ್ಮ ಇದ್ದಿದ್ರೆ ಕ್ರಾಫ್ಟ್ ವರ್ಕ್ ಮಾಡ್ಕೊತಿದ್ಲು. ಆದ್ರೆ ಇಲ್ವಲ್ಲ, ಅದಕ್ಕೆ ನೀವೇ ಮಾಡ್ಕೊಡಿ. ಸರಿ, ನಮ್ಮ ಖುಷಿ ಪುಟ್ಟಿಗೆ ನಾನೇ ಕ್ರಾಫ್ಟ್ ವರ್ಕ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಭಾವನಾ ಆಂಟಿ. ನಾಳೆ ಪಪ್ಪನ ಆಫೀಸಿಗೆ ಬರ್ತೀನಲ್ಲ, ಅವಾಗ ಮಾಡ್ಕೊಡ್ತೀರಾ? ಸರಿ, ಬಾಯ್. ಓಕೆ. ಇಲ್ಲಿರು, ನೀರು ತೊಗೊಂಬರ್ತೀನಿ. ಖುಷಿ ಪುಟ್ಟ, ಕ್ರಾಫ್ಟ್ ವರ್ಕ್ ನಾನು ಮಾಡಿಕೊಟ್ರೆ ಆಗಲ್ವಾ? ಕತ್ತರಿಸೋದು, ತಿರುಗಿಸೋದು, ಮುರುಗಿಸೋದು ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನನಗೆ. ಹೇಳ್ರಿ. ಲಕ್ಷ್ಮಿ, ಮಂಜಣ್ಣ ಬಂದ್ರಾ? ಇನ್ನು ಬಂದಿಲ್ವಲ್ಲ. ಆಮೇಲೆ ನಾನು ಈ ಕೆಲಸದ ಗಡಿಬಿಡಿಲಿ ಮರ್ತೇ ಹೋದೆ ಲಕ್ಷ್ಮಿ. ಏನ್ರಿ ಅದು? ನಾನು ಮೊನ್ನೆ ಒಂದು ಫೈಲ್ ತಂದಿದ್ದೆ ನೋಡು, ಅದನ್ನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಒಂಚೂರು ನೋಡ್ತೀಯಾ? ಸರಿ. ಎಲ್ಲಿ? ಅಲ್ಮೇರದಲ್ಲಿ ನೋಡು. ಅಲ್ಮಾರನಲ್ಲಿ ಎಲ್ಲಿದೆ? ಅದ್ರ ಕೆಳಗಡೆ ಒಂದು ಬಾಕ್ಸ್ ಇದೆ ನೋಡು. ಹಾ, ಇದೆ. ಆ ಕೆಂಪು ಬಾಕ್ಸ್ ಎತ್ಕೋ. ಹಾ, ತಗೊಂಡೆ. ಓಪನ್ ಮಾಡಿ ನೋಡು. ರೀ, ಇವತ್ತು ನಿನ್ನ ಹುಟ್ಟುಹಬ್ಬ ಅನ್ನೋದನ್ನ ಹೇಗೆ ಬರಲಿ ಲಕ್ಷ್ಮಿ? ನನ್ನ ಬಾಳಿನ ದೇವತೆ ಇದ್ದಾಗ ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಹುಟ್ಟುಹಬ್ಬದ ಶುಭಾಶಯ ಲಕ್ಷ್ಮಿ. ನೀವು ನಿಜವಾಗ್ಲೂ ಬಂದಿದ್ದೀರಾ? ಇವತ್ತು ನನ್ನ ಲಕ್ಷ್ಮಿ ಹುಟ್ಟುಹಬ್ಬ ಅಲ್ವಾ, ಅದಕ್ಕೆ ಅರ್ಧ ದಿನ ರಜಾ ಹಾಕೊಂಡು ಬಂದ್ಬಿಟ್ಟೆ.
ಲಕ್ಷ್ಮಿ, ಕಷ್ಟ ಕಾಲದಲ್ಲಿ ದಾರಿ ಕಾಣದೇ ಇದ್ದಾಗ ನನ್ನ ಕೈ ಹಿಡಿದು ಜೊತೆಲಿ ನಿಂತ್ಕೊಂಡೆ. ಈಗಲೂ ನಿಂತಿದ್ದೀಯಾ. ಅಷ್ಟು ಶ್ರೀಮಂತಿಕೆ ಇದ್ರು ಗುಣಕ್ಕೆ ಬೆಲೆ ಕೊಟ್ಟು ಈ ಬಡವನ ಕೈ ಹಿಡಿದು ಜೀವನ ಸಂಗಾತಿ ಆದೆ. ನೀನವತ್ತು ಕೊಟ್ಟಿರೋ ಮಾತನ್ನ ಉಳಿಸ್ಕೊಡೋದು ಒಂದೇ ಗುರಿ, ಒಂದೇ ಒಂದು ಕನಸು. ನನ್ನ ಲಕ್ಷ್ಮಿ ಜೊತೆ ಲಕ್ಷ್ಮಿ ನಿವಾಸದಲ್ಲಿ ಮಗುನ ಹಾಗೆ ಜೀವನ ಪೂರ್ತಿ ಇದ್ಬಿಡ್ಬೇಕು ಅಂತ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಬೆಂಕಿ, ಬಾಪ ಒಳಗೆ. ಏನು ಏನು ಇದು? ನನ್ ಹುಟ್ಟಿದಪ್ಪ ಅಂತ ನಿನಗೆ ನೆನ್ಪಿತ್ತಾ? ವೆಂಕಿ, ನಾವು ನಿನ್ ಕರ್ಕೊಂಬಂದು ಸಾಕಿದೀವಿ ನಿಜ. ಆದ್ರೆ ನೀನೇ ಈ ಮನೆಗೆ ಹಿರಿ ಮಗ. ನಿಜ ಹೇಳ್ಬೇಕಂದ್ರೆ ನಿನ್ನ ಋಣದಲ್ಲಿ ನಾವಿದ್ದೀವಪ್ಪ. ನಮ್ ಬೆಂಕಿಗೆ ಕಿವಿ ಕೇಳ್ಸಲ್ಲ, ಮಾತು ಬರಲ್ಲ ಅನ್ನೋದೆಲ್ಲ ಸುಳ್ಳು. ಎಲ್ಲ ವಿಷಯನೂ ಅರ್ಥ ಮಾಡ್ಕೊಳ್ಳೋ ಮನ್ಸಿದೆ ಅವನ್ಗೆ. ಯಾರು ಒಳಗೆ? ಗಂಟ್ಲು ಒಡಗೋಗ್ತಾ ಇದೆ, ಬಿಸಿ ಬಿಸಿ ಕಾಫಿ ತಂದು ಕೊಡಿ. ಇರು ಬಂದೆ. ಅತ್ತೆ, ನಾನು ಕಾಫಿ ತಗೊಂಡ್ ಬರ್ತೀನಿ. ಇಲ್ಲಿ ನೋಡಿ ನಿಮ್ ಮಗ ಏನ್ ತಂದ್ಕೊಟ್ಟಿದ್ದಾರೆ ಅಂತ. ಲಾಸಿನ ಮದ್ವೆಗೆ ಇಷ್ಟು ವರ್ಷ ಆದ್ರೂ ಹೆಂಡತಿಗೆ ತಂದು ಕೊಡ್ತಾ ಇದ್ದೀಯಲ್ಲ. ಯಾಕೆ ಕೊಡ್ಸಿದ್ದೀನಿ ಹೇಳು? ನಂಗೆ ಗೊತ್ತಿಲ್ವೇ? ಯೋಚನೆ ಮಾಡಿ ಹೇಳು ನೋಡೋಣ. ಓ, ಇವತ್ತು ಮದುವೆ ದಿನನಾ? ಹಾಗಾದ್ರೆ ಇವತ್ತು ನನ್ನ ಮುದ್ದಿನ ಸೊಸೆ ಹುಟ್ಟಿದಬ್ಬನಾ? ನಿನಗಿಂತ ಬಂಗಾರ ಬೇಕೇನೆ? ನನ್ನ ಮಗನ ಜೀವನಕ್ಕೆ ನೀನೇ ಬಂಗಾರ. ಇದೆಲ್ಲ ಯಾಕತ್ತೆ? ನೀನು ಈ ಮನೆಗೆ ಬಂದಾಗಲಿಂದ ಎಲ್ಲ ಸಂಕಟಗಳನ್ನು ನಿನ್ನ ಸೆರಗಿನಲ್ಲೇ ಕಟ್ಕೊಂಡಿದ್ದೀಯ. ಈ ಮನೇನ ಗಟ್ಟಿಯಾಗಿ ನಿಲ್ಲಿಸಿದ್ದೀಯ. ವಯಸ್ಸಾದವಳು ನಾನು, ನನ್ನ ಕೈನಲ್ಲಿ ಆಗೋದಿಷ್ಟೇ. ಬೇಡ ಅನ್ಬೇಡ, ಬೇಜಾರಾಗುತ್ತೆ. ನಾನ್ ಪುಣ್ಯ ಮಾಡಿದ್ದೆ ನಿಮ್ಮಂತ ಅತ್ತೆ ಪಡೆಯೋಕೆ, ಇಂಥ ಮಕ್ಕಳನ್ನ ಪಡೆಯೋಕೆ, ನಿಮ್ ಮಗನ್ ಕೈ ಹಿಡಿಯೋಕೆ. ಸಣ್ಣ ಖುಷಿಯಲ್ಲಿ ಜಗದ ಸುಖವ ಕಾಣುವ, ಕನ್ನ ನಗುವಲಿ ಮನೆಯ ದೀಪ ಬೆಳಗುವ, ನಿನಗುತ್ತಿರೇ ಚಿನ್ನದಂಥ ಗುಣ, ಮನಸ್ಸುಗಳ ಆಲಿಂಗನ. ಬಾಳಿಗೆ ಇವರೇ ಕೀರ್ತಿ, ಬೌದ್ಧಕ್ಕೆ ಇವರೇ ಸ್ಫೂರ್ತಿ, ಇವರಿಲ್ಲದಲೇ ಹಸಿರಾಗಿದೆ ಉಸಿರಾಗಿದೆ.
ಲಕ್ಷ್ಮೀ ನಿವಾಸ